Dear students, good morning. Welcome to the history class. In last two sessions, we have discussed the history of ancient civilization. Today, we are discussing the river valleys in which these civilizations taken birth. When we say civilization, river valleys were the cradles of civilization. ನದಿ ಕಣಿವೆಗಳು ಅಂತ ಹೇಳುವಾಗ ನಾವು ನೆನಪು ಮಾಡಿಕೊಳ್ಬೇಕಾಗಿದ್ದು ಈ ನದಿ ಕಣಿವೆಗಳನ್ನು ನಾಗರಿಕತೆಗಳ ತೊಟ್ಟಿಲು ಅಥವಾ ನಾಗರಿಕತೆಯ ತೊಟ್ಟಿಲು ಅಂತ ಕರೆಯೋದನ್ನು ನಾವು ಕೇಳ್ತೀವಿ. Most of the civilizations in the world developed on the banks of rivers. The places where man settled first were naturally those parts of the world where the soil was rich and water was available for drinking and irrigation. ಮನುಷ್ಯ ತನ್ನ ಜೀವನವನ್ನು ಮೊದಲು ಪ್ರಾರಂಭ ಮಾಡಿದ್ದು ನದಿ ಕಣಿವೆಗಳಲ್ಲಿ ಅಂತ ಹೇಳ್ತೀವಿ. ಹಾಗಾಗಿ ಅದನ್ನು ನಾಗರಿಕತೆಯ ತೊಟ್ಟಿಲು ಅಥವಾ ನಾಗರಿಕತೆಗಳ ತೊಟ್ಟಿಲು ಅಂತ ನದಿ ಕಣಿವೆಗಳನ್ನು ಕರಿತೀವಿ. ಕುಡಿಯಲು ಮತ್ತು ತನ್ನ ಕೃಷಿಯ ಕೆಲಸಕ್ಕಾಗಿ, ಉಳುಮೆಗಾಗಿ ಹೆಚ್ಚು ನೀರು ಸಿಗುವಂಥ ಪ್ರದೇಶಗಳಲ್ಲಿ ಆತ ವಾಸ ಮಾಡೋದಕ್ಕೆ ಶುರು ಮಾಡಿದ. ಇದರ ಅರ್ಥ ನದಿ ಕಣಿವೆಗಳಲ್ಲಿ ಆತ ವಾಸ ಮಾಡೋದಕ್ಕೆ ಶುರು ಮಾಡಿದ. ಹಾಗಾಗಿ ಈ ನಾಗರಿಕತೆ ಅನ್ನೋದು ಪ್ರಾರಂಭ ಆಯಿತು ಅನ್ನೋದನ್ನು ಕೇಳ್ತೀವಿ. ವೈಡ್ ಆ್ಯಂಡ್ ಫ್ಲಾಟ್ ಲ್ಯಾಂಡ್ಸ್ ಥ್ರೂ ವಿಚ್ ಗ್ರೇಟ್ ರಿವರ್ಸ್ ರ್ಯಾನ್ ಆ್ಯಂಡ್ ಹ್ಯಾಡ್ ಎ ವಾರ್ಮ್ ಕ್ಲೈಮೇಟ್. ಒಂದು ಸಮತಟ್ಟಾದ ಭೂಮಿ ಮತ್ತು ಬೆಚ್ಚನೆಯ ವಾತಾವರಣ, ಇದನ್ನು ಆತ ನೋಡಿಕೊಂಡು ನದಿ ಕಣಿವೆಗಳಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿದ. Man appeared about 5.6 million years ago, but he has started civilized life 7,000 years ago. See the difference here. Man appeared about 5.6 million years ago, but he has started his civilized life about 7,000 years ago. This is the difference. We have to look at this. And the civilized man made the most remarkable progress in the shortest possible time. ಮಾನವ 7,000 ವರ್ಷಗಳ ಹಿಂದೆ ತನ್ನ ನಾಗರಿಕ ಜೀವನವನ್ನು ಪ್ರಾರಂಭ ಮಾಡಿದ ಅನ್ನೋದನ್ನು ಕೇಳ್ತೀವಿ. ತನಗೆ ಲಭ್ಯವಿದ್ದ ಕಡಿಮೆ ಅವಧಿಯಲ್ಲಿ ಅತ್ಯಂತ ಗುರುತರವಾದ ಒಂದು ಚಿಹ್ನೆಯನ್ನು ಆತ ಉಳಿಸಿ ಹೋದ ಅಥವಾ ಬಹಳ ಒಂದು ಪ್ರಗತಿಯನ್ನು ಆತ ಕಂಡುಕೊಂಡ ಅನ್ನೋದನ್ನು ಕೇಳ್ತೀವಿ. ಹಾಗಾಗಿ ವಿ ವಿಲ್ ರಿಮೆಂಬರ್ ದೀಸ್ 4 civilizations: Egypt civilization, Mesopotamia civilization, India or Indus civilization, and also China civilizations. Where the first sites of human settlements appeared. In these regions, men first formed groups to live together. ಇಲ್ಲಿ ಬದುಕೋದಕ್ಕಾಗಿ ಆತ ಗುಂಪುಗಳನ್ನು ತಯಾರು ಮಾಡಿಕೊಂಡ, ಒಟ್ಟೊಟ್ಟಾಗಿ ವಾಸ ಮಾಡೋದಕ್ಕೆ ಅವರು ಪ್ರಾರಂಭ ಮಾಡಿದರು. ವ್ಯಾಲೀಸ್ ಆಫ್ ದಿ ರಿವರ್ಸ್ ಲೈಕ್ Nile River, Euphrates River and Euphrates and Tigris, and Indus River, Huanghe and Yangtze Kiang, etc. have helped the great civilizations to flourish. ನಾಗರಿಕತೆಗಳು ಉಗಮ ಆಗೋದಕ್ಕೆ ನೈಲ್ ನದಿಯನ್ನು ನೆನಪು ಮಾಡ್ಕೊಳ್ತೀವಿ, ಸಿಂಧೂ ನದಿಯನ್ನು ನೆನಪು ಮಾಡ್ಕೊಳ್ತೀವಿ, ಯುಫ್ರಟಿಸ್ ಮತ್ತು ಟೈಗ್ರಿಸ್ ನದಿಯನ್ನು ನೆನಪು ಮಾಡ್ಕೊಳ್ತೀವಿ, ಹುವಾಂಗ್ಹೋ ನದಿಯನ್ನು ನೆನಪು ಮಾಡ್ಕೊಳ್ತೀವಿ. ದ historians are facing difficulties to fixing the definite age of civilizations.
ಯಾವ ಕಾಲಘಟ್ಟದಲ್ಲಿ ಈ ನಾಗರಿಕತೆ ಅನ್ನೋದು ಪ್ರಾರಂಭ ಆಯಿತು ಅನ್ನೋದನ್ನು ಹೇಳೋದಕ್ಕೆ ಇತಿಹಾಸಕಾರರು ಸಹಮತವನ್ನು ಅವರು ಹೊಂದಿಲ್ಲ. ಬೇರೆ ಬೇರೆಯಾದ ಅಭಿಪ್ರಾಯಗಳನ್ನು ಅನೇಕ ಇತಿಹಾಸಕಾರರು ಕೊಟ್ಟಿದ್ದಾರೆ. ಸೊ ವಿ ಆರ್ ಅನೇಬಲ್ ಟು ಅಸರ್ಟ್ ವಿಚ್ ವಾಸ್ ದಿ ಫಸ್ಟ್ ಕ್ರಾಡಲ್ ಆಫ್ ಸಿವಿಲೈಸೇಷನ್ಸ್. ಹಾಗಾಗಿ ಮೊದಲನೆಯ ನಾಗರಿಕತೆಯ ತೊಟ್ಟಿಲು, ನದಿ ಕಣಿವೆಗಳನ್ನು ನಾಗರಿಕತೆಯ ತೊಟ್ಟಿಲು ಅಂತ ಕರೆದ್ವಿ. ಮೊದಲ ನಾಗರಿಕತೆ ಪ್ರಾರಂಭ ಆಗಿದ್ದಲ್ಲಿ ಮೊದಲ ನಾಗರಿಕತೆಯ ತೊಟ್ಟಿಲು ಯಾವುದು, ಯಾವ ನದಿ ಕಣಿವೆಗೆ ಮೊದಲನೇ ನಾಗರಿಕತೆಯ ತೊಟ್ಟಿಲು ಅಂತ ಕರೀಬೇಕು ಅನ್ನೋದರಲ್ಲಿ ಇತಿಹಾಸಕಾರರು ಸಹಮತವನ್ನು ಹೊಂದಿಲ್ಲ. ಅವರು ಅದನ್ನು ಪ್ರತಿಪಾದಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನು ಹೇಳ್ತೀವಿ. ಆ್ಯಂಡ್ ವಿ ವಿಲ್ ಆಲ್ಸೋ ಹ್ಯಾವ್ ಟು ರಿಮೆಂಬರ್ the factors that helped the growth of civilization. So many factors are there. First factor is deposition of fertile alluvial soil caused by the river floods. ನದಿ ಪ್ರವಾಹಗಳಿಂದ ಉಂಟಾದ ಫಲವತ್ತಾದ ಮೆಕ್ಕಲು ಮಣ್ಣು ಒಂದು ಕಡೆ ಬಂದು ಸೇರಿದ್ದು ಅದು ಸಹಿತ ನಾಗರಿಕತೆಯ ಬೆಳವಣಿಗೆಗೆ ಸಹಕಾರಿಯಾಯಿತು ಅನ್ನೋದನ್ನು ಕೇಳ್ತೀವಿ. ಆ್ಯಂಡ್ ಆಲ್ಸೋ continuous and uninterrupted supply of water for irrigation and also domestic purposes. ನಿರಂತರ ಪ್ರವಹಿಸುವ ಕೃಷಿ ಭೂಮಿಯ ನೀರು ಹಾಗೆ ಬೇರೆ ಬೇರೆ ರೀತಿಯ ಬಳಕೆಗಾಗಿ ನೀರಿನ ಉಪಯೋಗ ಅನ್ನೋದು ನಿರಂತರವಾಗಿ ಸಿಗ್ತಾ ಇದ್ದಿದ್ದು ಅದು ಸಹಿತ ನಾಗರಿಕತೆಯ ಬೆಳವಣಿಗೆಗೆ ಸಹಕಾರಿಯಾಯಿತು ಅನ್ನೋದನ್ನು ಕೇಳ್ತೀವಿ. ಫೇವರೇಬಲ್ ಕ್ಲೈಮೇಟ್ ಜನರಲಿ ಫೌಂಡ್ ಆನ್ ದಿ ರಿವರ್ ವ್ಯಾಲೀಸ್. ಮನುಷ್ಯನ ಶರೀರಕ್ಕೆ, ಮನುಷ್ಯನ ವಾಸಕ್ಕೆ ಯೋಗ್ಯವಾದ ವಾತಾವರಣ ನದಿ ಕಣಿವೆಗಳಲ್ಲಿ ಇದ್ದಿದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ ದ ಫ್ಯಾಕ್ಟರ್ ದ್ಯಾಟ್ ಹೆಲ್ಪ್ ದಿ ಗ್ರೋತ್ ಆಫ್ ಸಿವಿಲೈಸೇಷನ್ಸ್ ಅಂತ ಹೇಳುವಾಗ ಫೇವರೇಬಲ್ ಕ್ಲೈಮೇಟ್ ಜನರಲಿ ಫೌಂಡ್ ಇನ್ ಬ್ಯಾಂಕ್ಸ್ ಆಫ್ ರಿವರ್, ದ್ಯಾಟ್ ಆಲ್ಸೋ ಎ ಫ್ಯಾಕ್ಟರ್ಸ್ ದ್ಯಾಟ್ ಹೆಲ್ಪ್ ದಿ ಗ್ರೋತ್ ಆಫ್ ಸಿವಿಲೈಸೇಷನ್. And also plenty of food, fruits and vegetables for man and also fodder for their animals. ಹೇರಳವಾದ ಆಹಾರ, ತರಕಾರಿಗಳು, ಹಣ್ಣುಗಳು, ಅದಲ್ಲದೆ ತಮ್ಮ ಪ್ರಾಣಿಗಳಿಗೆ ಆಹಾರ ನದಿ ಕಣಿವೆಗಳಲ್ಲಿ ಹೇರಳವಾಗಿ ಸಿಕ್ಕಿದ್ದರಿಂದ ಅಲ್ಲಿ ನಾಗರಿಕತೆ ಬೆಳವಣಿಗೆ ಅದು ಕೂಡ ಸಹಕಾರಿಯಾಯಿತು ಅನ್ನೋದನ್ನು ಕೇಳ್ತೀವಿ. ರಿವರ್ ವ್ಯಾಲೀಸ್ ಆಲ್ಸೋ ಹೆಲ್ಪ್ ದಿ ಫಿಶಿಂಗ್. ಮೀನುಗಾರಿಕೆಗೆ ಅದು ಸಹಕಾರಿಯಾಗಿದ್ದನ್ನು ಕೂಡ ನಾವು ಕೇಳ್ತೀವಿ. ದೇ ಹೆಲ್ಪ್ಡ್ ದಿ ಗ್ರೋತ್ ಆಫ್ ಟ್ರೇಡ್ ಆ್ಯಂಡ್ ಕಮ್ಯುನಿಕೇಷನ್ ಬೈ ಪ್ರೊವೈಡಿಂಗ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಇಲ್ಲಿ ಸರಬರಾಜು ಅನ್ನೋದು ಪ್ರಾರಂಭ ಆಗಿದ್ದಕ್ಕಾಗಿ ಅಲ್ಲಿ ಒಂದು ಇನ್ನೊಬ್ಬರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಅಥವಾ ಅವ್ರನ್ನ ಸಂಪರ್ಕ ಮಾಡೋದಕ್ಕೆ, ಅಲ್ಲಿ ಹೋಗಿ ಬರೋದಕ್ಕೆ, ಅಲ್ಲೇನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಅದು ಸಹಕಾರಿಯಾಗಿದ್ದರಿಂದ ಇದು ಕೂಡ ಒಂದು ಉತ್ತಮ ಅಂಶ ನಾಗರಿಕತೆ ಬೆಳವಣಿಗೆಗೆ ಅಂತ ನಾವು ಕೇಳ್ತೀವಿ. ಸೊ ದಿಸ್ ವಾಸ್ ದಿ ಪಾಯಿಂಟ್ ವಿ ಹ್ಯಾವ್ ಡಿಸ್ಕಸ್ಡ್. ಮೋಸ್ಟ್ ಆಫ್ ದಿ ಸಿವಿಲೈಸೇಷನ್ಸ್ ಟೇಕನ್ ಬರ್ತ್ ಇನ್ ರಿವರ್ ವ್ಯಾಲೀಸ್. These river valleys were also known as cradles of civilizations, but historians can't assert the period or can't assert a particular river valley as first ever cradle of civilizations because they don't have any sources to prove this. So this is the point today we have discussed. And we have discussed the factors that helped the growth of civilization. In next session, we will discuss the characteristics of civilization. So I will finish here. Thank you one and all.